ಸಿಟಿವಿ ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ತಾಲೂಕಿನಲ್ಲಿ ಮಳೆಯ ಅಭಾವದಿಂದ ಹಲವು ಕಡೆ ಬಿತ್ತನೆ ವಿಫಲಗೊಂಡಿರುವ ಹಿನ್ನೆಲೆಯಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಕಡ್ಡಾಯವಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಡಿಯಲ್ಲಿ ವಿಮೆ ಮಾಡಿಸಿಕೊಳ್ಳುವ ಮೂಲಕ ಸರ್ಕಾರದ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ಸಹಾಯಕ ಕೃಷಿ ನಿರ್ದೇಶಕ ಅಮರನಾರಾಯಣ ರವರು ತಿಳಿಸಿದರು. ಚಿಂತಾಮಣಿ ನಗರದ ಕೃಷಿ ಇಲಾಖೆ ಕಚೇರಿಯಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಳೆಯ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಇಂತಹ ಸಂದರ್ಭದಲ್ಲಿ ಬೆಳೆ ವಿಮೆ ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸುವ ಪ್ರಮುಖ ಯೋಜನೆಯಾಗಿದೆ. ಆದ್ದರಿಂದ ಯಾವುದೇ ರೈತರು ಈ ಅವಕಾಶವನ್ನು ಕೈಚೆಲ್ಲದೆ ಬೆಳೆ ವಿಮೆ ಮಾಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಚಿಂತಾಮಣಿ ತಾಲೂಕು ಕೃಷಿ ಪರಿಕರಗಳ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶ್ರೀ ಶಿವಣ್ಣ, ಮಳೆ ಅಭಾವದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ನೆರವಾಗುವ ಉದ್ದೇಶದಿಂದ ಸಂಘದ ವತಿಯಿಂದ ಸುಮಾರು 2,000 ರೈತರಿಗೆ ರಾಗಿ ಬೆಳೆಯ ವಿಮೆಯ ಪ್ರೀಮಿಯಂ ಮೊತ್ತವನ್ನು ಭರಿಸಲಾಗುತ್ತಿದೆ. ಈ ಸೌಲಭ್ಯದ ಸದುಪಯೋಗವನ್ನು ತಾಲೂಕಿನ ರೈತರು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ವಿ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಕೆ ಆನಂದ್, ಖಜಾಂಚಿ ಇಂದ್ರಪಣೆ, ಸುನೀಲ್, ರಘುರಾಮ್, ಶೇಖರ್, ಶ್ರೀರಾಮ್ ರೆಡ್ಡಿ, ಕೃಷ್ಣಾರೆಡ್ಡಿ, ದೇವರೆಡ್ಡಿ, ದೇವರಾಜ್, ವಿನಯ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಕೃಷಿ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಈ ಯೋಜನೆಯನ್ನು 2026-27ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯಡಿ ರೈತರು ಹೆಚ್ಚಿಗೆ ತಾವು ಎನ್ರೋಲ್ ಮಾಡಿಕೊಂಡು ಇದರ ಪ್ರಯೋಜನ ಪಡ್ಕೋಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಇದಕ್ಕೆ ಫಸಲ್ ಬಿಮಾ ಯೋಜನೆಗೆ ಈಗ ಆಲ್ರೆಡಿ ಹಿಂದಿನ ವರ್ಷಗಳಲ್ಲೂ ಅಷ್ಟೇ ಸುಮಾರು ಜನ ನೋಂದಾವಣೆ ಮಾಡಿಕೊಂಡಿದ್ದಾರೆ. ಅವರಿಗೆ ಇದರಲ್ಲಿ ವಿಮೆ ಹಣ ಕೂಡ ಅವರಿಗೆ ಪಾವತಿಯಾಗಿದೆ. ಈ ವರ್ಷವೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇದಕ್ಕೆ ನೋಂದಣಿ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾರಣ ಏನು ಅಂದರೆ, ಈಗ ಹವಾಮಾನ ಇಲಾಖೆಯಿಂದ ಎಲ್ಲರಿಗೂ ತಿಳಿದ ಹಾಗೆ ಈ ವರ್ಷ ಎಲ್ ನಿನೋ ಪ್ರಭಾವ ಇರೋದರಿಂದ ಹೆಚ್ಚಿನ ಮಳೆಯಾಗುವುದಿಲ್ಲ ಹಾಗೂ ಮಳೆ ಪ್ರಮಾಣ ತುಂಬ ಕಡಿಮೆ ಇರೋದರಿಂದ ಬೆಳೆ ನಮಗೆ ಸಾಕಷ್ಟು ಕೈಗೆ ಸಿಗೋದು ಕಷ್ಟ ಇದೆ ಅನ್ನೋ ವಿಚಾರ ಗೊತ್ತಾಗಿದೆ. ಹಾಗಾಗಿ ರೈತರು ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ವಿಮೆಯನ್ನು ಮಾಡಿಸಿದರೆ ರೈತರಿಗೆ ಅನುಕೂಲ ಆಗುತ್ತೆ. ಈ ಅನುಕೂಲವನ್ನು ರೈತರು ಪಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಾವು ನಮ್ಮ ಚಿಂತಾಮಣಿ ತಾಲೂಕಿಗೆ ಇಲ್ಲಿಯವರೆಗೂ ಅಂತಂದರೆ ಜೂನ್ 1ರಿಂದ ಅಂದರೆ ಮುಂಗಾರು ಹಂಗಾಮು ಪ್ರಾರಂಭ ಆಗೋದು ಜೂನ್ 1ರಿಂದ ನಮಗೆ ಈ ತಿಂಗಳು ಅಂದರೆ 22ನೇ ತಾರೀಕಿನವರೆಗೂ 115 ಮಿಲಿಮೀಟರ್ ಮಳೆ ಆಗಬೇಕಿತ್ತು. ಅದಕ್ಕೆ ಕೇವಲ 65 ಮಿಲಿಮೀಟರ್ ಮಾತ್ರ ಮಳೆಯಾಗಿದೆ. ಅಂದರೆ 43% ಕೊರತೆ ಇದೆ, ಆಗಿಲ್ಲ. ಆಮೇಲೆ ಅದೇ ನಾನು ಈ ದಿನವಾರು ಮಳೆ ಹೋದಾಗ ನಮಗೆ ಕಳೆದ 24 ಗಂಟೆಗಳಲ್ಲಿ ನಮಗೆ ಒಟ್ಟು 5.9 ಮಿಲಿಮೀಟರ್ ಮಳೆ ಆಗಬೇಕಿತ್ತು. ಯಾವುದೇ ಮಳೆ ಆಗಿಲ್ಲ. ಅಂದರೆ 100% ಕೊರತೆ ಇದೆ. ಒಟ್ಟಾರೆ ನಾವು ಜನವರಿ 1ರಿಂದ ಜುಲೈ 22ರವರೆಗೆ 238.8 ಮಿಲಿಮೀಟರ್ ಮಳೆ ಆಗಬೇಕಿತ್ತು. ಅದಕ್ಕೆ ಕೇವಲ 133.7 ಮಿಲಿಮೀಟರ್ ಮಾತ್ರ ಮಳೆಯಾಗಿದೆ. ಅಂದರೆ 44% ಕೊರತೆ ಇದೆ. ಹಾಗಾಗಿ ಸಾಮಾನ್ಯವಾಗಿ ನಾವು ಪ್ರಾರಂಭದಲ್ಲಿ ನೆಲಗಡಲೆ, ಮುಸ್ಕಿನ ಜೋಳ ಮತ್ತು ತೊಗರಿ ಬೆಳೆಯನ್ನು ಹಾಕ್ತಾ ಇದ್ವಿ. ಈ ಮಳೆ ಕೊರತೆಯಿಂದ ಏನಾಯಿತು ಅಂತಂದರೆ ಹೆಚ್ಚಿನ ಬಿತ್ತನೆ ಮಾಡಲಿಕ್ಕಾಗಲಿಲ್ಲ. ತುಂಬ ಕಡಿಮೆ ಬಿತ್ತನೆ ಆಗಿದೆ. ಆಮೇಲೆ ಈಗಾಗಲೇ ಇಷ್ಟರೊಳಗೆ ನೆಲಗಡಲೆ, ಮುಸ್ಕಿನ ಜೋಳ ಮತ್ತು ತೊಗರಿಯನ್ನು ಬಿತ್ತನೆ ಮಾಡಬೇಕಿತ್ತು. ಮಳೆ ಇಲ್ಲದೇ ಇರೋದರಿಂದ ಬಿತ್ತನೆ ತುಂಬ ಕುಂಠಿತಗೊಂಡಿದೆ. ಹಾಗೂ ಈ ಫಸಲ್ ಬಿಮಾ ಯೋಜನೆಯಡಿ ನಾವು ನೋಂದಣಿ ಮಾಡಲಿಕ್ಕೆ ನೆಲಗಡಲೆ, ಮುಸ್ಕಿನ ಜೋಳ ಮತ್ತು ತೊಗರಿಗೆ ಈ ತಿಂಗಳ 31ನೇ ತಾರೀಕು ಅಂದರೆ ಜುಲೈ 31, 2026 ಕೊನೆಯ ದಿನಾಂಕ ಆಗಿರುತ್ತೆ. ಹಾಗಾಗಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬೆಳೆಗಳಿಗೆ ತಾವು ನೋಂದಣಿ ಮಾಡ್ಕೋಬೇಕು ಅಂತ ಕೋರ್ತಾ ಇದ್ದೀನಿ. ಆಮೇಲೆ ನಮ್ಮ ತಾಲೂಕಿನಲ್ಲಿ ರಾಗಿ ಬೆಳೆಯು ಮುಖ್ಯ ಬೆಳೆಯಾಗಿರುತ್ತೆ. ಅಂದರೆ 15,000 ಹೆಕ್ಟೇರ್ನಲ್ಲಿ ರಾಗಿ ಬೆಳೆ ಬರುತ್ತೆ. ಇದು ಮುಖ್ಯವಾಗಿ ಕಸಬಾ, ಕೈವಾರ, ಮುಂಗಾನಹಳ್ಳಿ ಮತ್ತು ಅಂಬಾಜಿದುರ್ಗ ಹೋಬಳಿಗಳಲ್ಲಿ ಜಾಸ್ತಿ ಬರುತ್ತೆ. ಹಾಗಾಗಿ ಇದಕ್ಕೆ ಇನ್ನೂ 14 ಆಗಸ್ಟ್ವರೆಗೂ ನಾವು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳೋ ಸಮಯ ಇರುತ್ತೆ. ಹಾಗಾಗಿ
ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ರಾಗಿ ಬೆಳೆಗೆ 1 ಎಕರೆಗೆ ನಾವು ನೋಂದಣಿ ಮಾಡಲಿಕ್ಕೆ 403.89 ಪೈಸೆಯನ್ನು ನಾವು ನೋಂದಣಿ ಮಾಡಿಕೊಂಡ್ರೆ ಬೆಳೆ ಸಂಪೂರ್ಣವಾಗಿ ಹಾಳಾದರೆ ನಮಗೆ 20,194 ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ. ಒಂದು ವೇಳೆ ಅದೇನಾದರೂ ಈಗ ಸಾಮಾನ್ಯವಾಗಿ ಅದೇ ನಾವು ನೆಲಗಡಲೆ ಹೋದಾಗ ನೆಲಗಡಲೆಗೆ 534.34 ಪೈಸೆ ಕಟ್ಟಿದ್ರೆ 26,647 ರೂಪಾಯಿ ನಮಗೆ ಇನ್ಶೂರೆನ್ಸ್ ಬರುತ್ತೆ 1 ಎಕರೆಗೆ. ಅದೇ ಮುಸ್ಕಿನ ಜೋಳ ಮಳೆಯಾಶ್ರಿತ ಆದರೆ 546 ರೂಪಾಯಿ ಕಟ್ಟಿದರೆ 27,317. ಮತ್ತು ತೊಗರಿಗೆ 466 ರೂಪಾಯಿ ಕಟ್ಟಿದರೆ 23,310 ರೂಪಾಯಿ. ಮತ್ತು ಉರುಳಿಗೆ ಅಂದರೆ ಇದಕ್ಕೆ ತುಂಬ ಕಡಿಮೆ, ಆದರೆ 190 ರೂಪಾಯಿ ಕಟ್ಟಿದ್ರೆ 9,510 ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ. ಅಂದರೆ ಈಗ ನಾನು ಹೇಳಿದ್ದು ಪೂರ್ಣ ಹಾಳಾದಾಗ ಇಷ್ಟು ಹಣ ಬರುತ್ತೆ. ಆಮೇಲೆ ನಮ್ಮ ತಾಲೂಕಿನಲ್ಲಿ ರಾಗಿಯು ಮುಖ್ಯ ಬೆಳೆ ಆಗಿರೋದ್ರಿಂದ ರಾಗಿಗೆ ಬೆಳೆ ವಿಮೆ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಲು ಆಗಸ್ಟ್ 14ರವರೆಗೂ ಸಮಯ ಇರೋದರಿಂದ ಈ ಮುಖ್ಯ ಬೆಳೆ ಏನಿದೆ ಇದಕ್ಕೆ ನಾವು ಸೋಯಿಂಗ್ ವಿಂಡೋ ಅಂತೀವಿ. ಸೋಯಿಂಗ್ ವಿಂಡೋ 31 ಜುಲೈವರೆಗೂ ಇದೆ. ಸೋಯಿಂಗ್ ವಿಂಡೋ ಮುಗಿದ ಮೇಲೆ ಕಂಟಿನ್ಯೂಸ್ ಆಗಿ 3 ವಾರ ನಮಗೆ ಮಳೆ ಬರಲಿಲ್ಲ ಅಂತಂದರೆ ಇನ್ಶೂರೆನ್ಸ್ ಯಾರು ಕಟ್ಟಿದ್ದಾರೆ ಆ ಇನ್ಶೂರೆನ್ಸ್ ಕಟ್ಟಿರೋರಿಗೆ ಇನ್ಶೂರೆನ್ಸ್ ಅಮೌಂಟ್ ನಾನು ಈಗ ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ 20 ರೂಪಾಯಿ ಅಂತ, ಯಾರು ಇನ್ಶೂರೆನ್ಸ್ ಕಟ್ಟಿದ್ದಾರೆ ಅವರಿಗೆ 20,194 ರೂಪಾಯಿ ಬದಲು ಏನಾಗುತ್ತೆ ಅಂದರೆ 25% ಅಂದರೆ ನಮಗೆ ಬೆಳೆ ಹಾಕಿ ನಾವು ಒಣಗೋದ್ರೆ 25% ಅಂತಂದರೆ ಸುಮಾರು 5,000 ರೂಪಾಯಿಯಷ್ಟು ಹಣ ಬಂದೇ ಬರುತ್ತೆ. ನಮ್ಮ ಬೆಳೆ ಆಗದೇ ಹೋದ್ರೂ 25% ಹಣ ಬರುತ್ತೆ. ಹಾಗಾಗಿ ರೈತರು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬೆಳೆ ವಿಮೆಗೆ ನೋಂದಣಿ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಈಗಾಗಲೇ ನಾವು ಇದು ಪ್ರಾರಂಭ ಮಾಡಿ ಸುಮಾರು 1 ತಿಂಗಳಿಂದ ನಾವು ಇನ್ಶೂರೆನ್ಸು ನಾವು ಎನ್ರೋಲ್ ಮಾಡ್ಕೊಳ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಎನ್ರೋಲ್ ಆಗದೇ ಇರೋದರಿಂದ ನಾವು ನಮ್ಮ ಚಿಂತಾಮಣಿ ತಾಲೂಕಿನ ಪರಿಕರ ಮಾರಾಟಗಾರರ ಸಂಘದವರನ್ನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಸಹ ಇದಕ್ಕೆ ಕೈ ಜೋಡಿಸಿ ನಾವು ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಮಾಡೋಣ, ನಾವು ಪರಿಕರ ಮಾರಾಟಗಾರರ ಸಂಘ ಮತ್ತು ಕೃಷಿ ಇಲಾಖೆ ಇಬ್ಬರು ಒಟ್ಟಿಗೆ ಸೇರಿ ಇಂಥ ಕಂಡೀಷನಲ್ಲಿ ರೈತರಿಗೆ ಒಳ್ಳೇದು ಮಾಡೋಣ ಅಂತೇಳಿ ಅವರು ಸಹ ಮುಂದೆ ಬಂದು ನಾವು ಈ ಬೆಳೆ ವಿಮೆ ಯೋಜನೆಯಲ್ಲಿ ಹೆಚ್ಚಿಗೆ ನೋಂದಣಿ ಮಾಡಿಕೊಳ್ಳಲು ನಮ್ಮ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅವರು ಸಹ ಬಂದಿರೋದು ನಮಗೆ ಸಂತೋಷ ಮತ್ತು ರೈತರಿಗೆ ಇದರಿಂದ ಒಳ್ಳೆಯದಾಗುವುದೆಂದು ನಾನು ತಿಳಿಸಿ ಈಗ ಅವರು ಸಹ ಈ ಬಗ್ಗೆ 1-2 ಮಾತು ಹೇಳ್ತಾರೆ. ದಯಮಾಡಿ ರೈತರು ಹೆಚ್ಚಿನ ನೋಂದಣಿ ಮಾಡಿಕೊಳ್ಳಲು ನಾನು ಕೋರ್ತೀನಿ. ನಾವು ಚಿಂತಾಮಣಿ ಪರಿಕರ ಮಾರಾಟ ಅಧ್ಯಕ್ಷರಾದ ಶಿವಣ್ಣ ಅವರು ಮಾತನಾಡ್ತಾ ಇದ್ದೀವಿ. ಚಿಂತಾಮಣಿಯಲ್ಲಿ ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಮಳೆಯ ಅಭಾವದಿಂದ ಕೃಷಿ ರೈತರು ಕಂಗಾಲಾಗಿದ್ದು, ರೈತರ ಹಿತದೃಷ್ಟಿಯಿಂದ ನಾವು ನಮ್ಮ ಕೃಷಿ ಪರಿಕರ ಮಾರಾಟಗಾರರ ಸಂಘದಿಂದ ರೈತರಿಗೆ ಇನ್ಶೂರೆನ್ಸ್ 2,000 ರೈತರಿಗೆ ನಾವು ಸಹಾಯಧನವಾಗಿ ಕೊಟ್ಟು ಅವ್ರನ್ನ ಇನ್ಶೂರೆನ್ಸ್ ಮಾಡೋಕ್ಕೆ ನಮ್ಮ ಕೃಷಿ ಇವರಿಗೆ ಸಹಕಾರ ನೀಡಿ ಅವರಿಗೆ ಎಲ್ಲ ರೈತರಿಗೂ ಇದು ಪ್ರೀಮಿಯಮನ್ನು ಕಟ್ಟಿಸಿ ನಾವು 2,000 ಜನಕ್ಕೆ ಅನುಕೂಲ ಮಾಡಿಕೊಟ್ಟು ಮುಂದಿನ ರೈತರ ಪೀಳಿಗೆಗೆ ಅನುಕೂಲ ಆಗಲಿ ಮತ್ತು ಈ ಮಳೆ ಬಂದು ರೈತರಿಗೆ ಒಳ್ಳೆಯ ಬೆಳೆಗಳನ್ನು ಬರಲಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ.